ರಾಜ್ಯದ ಇತಿಹಾಸದಲ್ಲೇ ದೊಡ್ಡ ಗೋಲ್ಡ್ ಆಪರೇಷನ್. ಚಿನ್ನ ಕಳ್ಳ ಸಾಗಾಣಿಕೆಯಲ್ಲಿ ಮಾಣಿಕ್ಯ ಬೆಡಗಿ ಲಾಕ್. 15 ಕೆಜಿ ಚಿನ್ನ, 30 ಬಾರಿ ದುಬೈ ಯಾತ್ರೆ, ನಿಗೂಢ ರಾಜಕಾರಣಿ. ಏನಿದು ರನ್ಯಾ ಚಿನ್ನ ಚರಿತ್ರೆ? ನಮಸ್ಕಾರ ಸ್ನೇಹಿತರೆ. ಮಹತ್ವದ ಬೆಳವಣಿಗೆಯಲ್ಲಿ ಕಂದಾಯ ಗುಪ್ತಚರ ಇಲಾಖೆ DRI ಡಿಪಾರ್ಟ್ಮೆಂಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ರನ್ಯಾ ರಾವ್ರನ್ನ ಅರೆಸ್ಟ್ ಮಾಡಿದೆ. ಬೆಂಗಳೂರು ಏರ್ಪೋರ್ಟ್ ಇತಿಹಾಸದಲ್ಲೇ ಅತಿ ದೊಡ್ಡ ಚಿನ್ನದ ಬೇಟೆಯಾಗಿದೆ. ಇದರ ಬಗ್ಗೆ ನಾವು ಫುಲ್ ನ್ಯೂಸ್ನಲ್ಲಿ ಕವರ್ ಮಾಡಿದ್ವಿ. ಅದಾದಮೇಲೆ ಆಗ್ತಿರೋ ಬೆಳವಣಿಗೆಗಳು ನೋಡ್ತಾ ಹೋದರೆ ನಿಜಕ್ಕೂ ಬೆಚ್ಚಿ ಬೀಳುವಂತಿವೆ, ನಿಬ್ಬೆರಗಾಗುವಂತಿವೆ. ರನ್ಯಾ ಚಿನ್ನ ನನ್ನ ರನ್ನ ಅನ್ನೋ ರೀತಿಯಲ್ಲಿ ಈ ಸ್ಟೋರಿಗೆ ಟ್ಯಾಗ್ಲೈನ್ ಕೊಡಬೇಕಾಗಿ ಬರಬಹುದು. ಆ ರೀತಿ ಇದೆ. ಮಾಣಿಕ್ಯ ಅನ್ನೋ ಸಿನಿಮಾ ಬೇರೆ. ಕಿಚ್ಚ ಸುದೀಪ್, ಗೋಲ್ಡನ್ ಸ್ಟಾರ್ ಗಣೇಶ್ರಂತಹ ನಟರೊಂದಿಗೆ ಅಭಿನಯಿಸಿದ ನಟಿಯನ್ನೇ ಲಾಕ್ ಮಾಡಲಾಗಿದೆ. ಬರೋಬ್ಬರಿ 15 ಕೆಜಿ ಚಿನ್ನವನ್ನ ಸೀಸ್ ಮಾಡಿದ್ದಾರೆ. ಈ ಪೊಲೀಸ್ ಪುತ್ರಿ ಸಿಕ್ಕಾಕೊಂಡಿದ್ದು ಹೇಗೆ ಅಂತ ನೋಡ್ತಾ ಹೋದ್ರೆ ಭಯಾನಕ ಸಂಗತಿಗಳೇ ಹೊರಬಿದ್ದಿವೆ. ಎಷ್ಟರ ಮಟ್ಟಿಗೆ ಅಂದ್ರೆ ಈಕೆಗೋಸ್ಕರ ಸರ್ಕಾರ ಏರ್ಪೋರ್ಟ್ನಲ್ಲಿ ಪಾಲಿಸಲಾಗ್ತಿದ್ದ ಪ್ರೋಟೋಕಾಲ್ಗಳನ್ನೇ ಕಂಪ್ಲೀಟ್ ಚೇಂಜ್ ಮಾಡ್ತಾ ಇದೆ. ಈಗ ರೂಲ್ಸ್ ಎಲ್ಲ ಚೇಂಜ್ ಆಗ್ತಿದೆ. ಅಧಿಕಾರಿಗಳಿಗಿದ್ದ ಸವಲತ್ತುಗಳೆಲ್ಲ ಈಗ ಕೊಕ್ಕೆ ಬೀಳ್ತಾ ಇದೆ. ಹಾಗಿದ್ರೆ ಯಾರಿದು ರನ್ಯಾ? ಕೋಟಿ ಕೋಟಿ ಬೆಲೆ ಬಾಳೋ ಬಂಗಾರವನ್ನೇ ಹೊತ್ತು ತಂದಿದ್ದ ಚೆಲುವೆ ಮಾಡ್ತಾ ಇದ್ದ ವ್ಯವಹಾರ ಏನು? ಮಾಣಿಕ್ಯ ಅನ್ನೋದು ಕೂಡ ಒಂದು ಜ್ಯುವೆಲ್ರಿಯ ಐಟಮ್ ಅಲ್ವಾ? ಮಾಣಿಕ್ಯ ಸಿನಿಮಾದ ಈ ಹೀರೋಯಿನ್ ಈಗ ಇಂಥ ಕೇಸ್ನಲ್ಲಿ ಸಿಕ್ಕಾಕೊಂಡಿದ್ದು ಹೇಗೆ? ವೆರಿ ವೆರಿ ಇಂಟ್ರೆಸ್ಟಿಂಗ್. ಬನ್ನಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಯಾರಿದು ರನ್ಯಾ ರಾವ್? ಸ್ನೇಹಿತರೆ, 32 ವರ್ಷ ವಯಸ್ಸಿನ ರನ್ಯಾ ಚಿಕ್ಕಮಗಳೂರು ಮೂಲದವರು. ಆದರೆ ಇರೋದು ಬೆಂಗಳೂರಲ್ಲೇ ಇಂಜಿನಿಯರಿಂಗ್ ಮುಗಿಸಿ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟಿದ್ರು. 2014ರಲ್ಲಿ ಸುದೀಪ್ ಅಭಿನಯದ ಮಾಣಿಕ್ಯ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ರು. ಸುದೀಪ್ ಡೈರೆಕ್ಟರ್ ಕೂಡ ಆಗಿದ್ರು ಆ ಸಿನಿಮಾಗೆ. ಮಾನಸ ಅನ್ನೋ ಸಪೋರ್ಟಿಂಗ್ ರೋಲ್ ನಿಭಾಯಿಸಿದ್ರು. ನಂತರ 2016ರಲ್ಲಿ ವಾಘ ಅನ್ನೋ ತಮಿಳು ಸಿನಿಮಾ ಮತ್ತು 2017ರಲ್ಲಿ ನಟ ಗಣೇಶ್ ಜೊತೆ ಪಟಾಕಿ ಅನ್ನೋ ಸಿನಿಮಾ ಮಾಡಿದ್ರು. ಈ 3 ಸಿನಿಮಾ ನಂತರ ಸಿನಿಮಾ ರಂಗದಿಂದ ದೂರ ಇದ್ರು. ಈ ರನ್ಯಾ ಕರ್ನಾಟಕ ರಾಜ್ಯ ಪೊಲೀಸ್ ವಸತಿ ನಿಗಮದ DGP ಕೆ ರಾಮಚಂದ್ರ ರಾವ್ ಪುತ್ರಿ ಕೂಡ ಹೌದು. IPS ಆಫೀಸರ್ ದತ್ತುಪುತ್ರಿ. 4 ತಿಂಗಳ ಹಿಂದಷ್ಟೇ ಆರ್ಕಿಟೆಕ್ಟ್ ಜತನ್ ಹುಕ್ಕೇರಿ ಅನ್ನೋರೊಂದಿಗೆ ಮದುವೆಯಾಗಿತ್ತು. ಮದುವೆ ನಂತರ ಈ ದಂಪತಿ ಬೆಂಗಳೂರಿನ ಲೆವೆಲೆ ರಸ್ತೆಯಲ್ಲಿರೋ ಹೈ ಎಂಡ್ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ರು. ಈಗ ಇದೇ ನಟಿ ಚಿನ್ನ ಕಳ್ಳ ಸಾಗಾಣಿಕೆ ಮಾಡುವಾಗ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಸೊಂಟದ ಸುತ್ತ ಚಿನ್ನ, ಬ್ಯಾಗ್ನಲ್ಲೂ ಬಂಗಾರ. ಪ್ರತಿ ಬಾರಿ ಬೆಂಗಳೂರಿಗೆ ಬರುವಾಗ ದೊಡ್ಡ ಪ್ರಮಾಣದಲ್ಲಿ ಚಿನ್ನಾಭರಣವನ್ನು ಧರಿಸ್ತಾ ಇದ್ರು. ಸೋಮವಾರ ಕೂಡ ಇವರು ಬಂದು ಹಿಡಿತಾ ಇದ್ದ ಹಾಗೆ ಪೊಲೀಸರು ಚೆಕ್ ಮಾಡಿದಾಗ ರನ್ಯಾ ಮೈ ತುಂಬ ಚಿನ್ನ. ಅವರು ಧರಿಸಿದ್ದ ಬೆಲ್ಟ್ನಲ್ಲಿ 14 ಕೆಜಿ ಚಿನ್ನದ ಗಟ್ಟಿಗಳು. ಒಳ್ಳೆ ಹೊತ್ಕೊಂಡು ಬಂದಂಗೆ, ಲಗೇಜ್ ಎಲ್ಲ ಹೊತ್ಕೊಂಡು ಬಂದಂಗೆ ಹೆಗಲ ಮೇಲೆ ಹಾಕೊಂಡು. ಸೊಂಟದಲ್ಲಿ 14 ಕೆಜಿ ಚಿನ್ನದ ಗಟ್ಟಿ, ಗೋಲ್ಡ್ ಬಾರ್ಸ್ ಜೊತೆಗೆ 800 ಗ್ರಾಮ್ ಆಭರಣವನ್ನು ಅವರು ಉಳಿದಂತೆ ಬೇರೆ ಕಡೆ ಧರಿಸಿದ್ರು. ತೊಡೆಯ ಭಾಗಕ್ಕೆ ಸುಮಾರು 14 ಗೋಲ್ಡ್ ಬಿಸ್ಕೆಟ್ಗಳನ್ನು ಗಮ್ ಹಾಕಿ ಅಂಟಿಸಿ ಅದರ ಮೇಲೆ ಟೇಪ್ ಸುತ್ತಕೊಂಡಿದ್ರು. ಸ್ಕ್ಯಾನರ್ ಡಿಟೆಕ್ಟ್ ಮಾಡಬಾರ್ದು ಅಂತ ಟೇಪ್ ಮೇಲೆ ಕ್ರೇಪ್ ಬ್ಯಾಂಡೇಜ್ ಸುತ್ತಿ ಅದರ ಮೇಲೆ ಜೀನ್ಸ್ ಪ್ಯಾಂಟ್ ಹಾಕಿದ್ರು ಅಂತ ಗೊತ್ತಾಗ್ತಾ ಇದೆ. ಇನ್ನು ಅವರ ಜಾಕೆಟ್ನಲ್ಲೂ ಚಿನ್ನ ಇತ್ತು. ಇನ್ಫ್ಯಾಕ್ಟ್ ಜಾಕೆಟ್ ಹಾಗೂ ಬೆಲ್ಟ್ನ ಚಿನ್ನ ಸಾಗಾಣಿಕೆಗೋಸ್ಕರ ಮಾಡಿಫೈ ಮಾಡಿ ಯೂಸ್ ಮಾಡಲಾಗ್ತಾ ಇತ್ತು. ಹಲವು ಟ್ರಿಪ್ಗಳಲ್ಲಿ ಪದೇ ಪದೇ ಇದೇ ಜಾಕೆಟ್ ಹಾಗೂ ಬೆಲ್ಟ್ ಧರಿಸಿ ಓಡಾಡಿದ್ದಾರೆ. ಇದು ರನ್ಯಾ ಅರೆಸ್ಟ್ ಆದಮೇಲೆ ಅಧಿಕಾರಿಗಳು ಅವರ ಅಪಾರ್ಟ್ಮೆಂಟ್ ಜಾಲಾಡಿ ನೋಡಿದಾಗ ಇನ್ನೂ ತಲೆಕೆಟ್ಟು ಹೋಗಿದೆ. ಅಲ್ಲೂ ಚಿನ್ನ ಹಾಗೂ ದುಡ್ಡಿನ ಖಜಾನೆ ಡಬಾರ್ ಅಂತ ಓಪನ್ ಅಪ್ ಆಗಿದೆ. ಸುಮಾರು 2.06 ಕೋಟಿ ರೂಪಾಯಿ ಬೆಲೆಯ ಚಿನ್ನ, 2.67 ಕೋಟಿ ರೂಪಾಯಿ ಕ್ಯಾಶ್ ಸಿಕ್ಕಿದೆ. ಎಲ್ಲ ಸೇರಿ ಭರ್ತಿ 17.29 ಕೋಟಿ ಬೆಲೆಯ ನಗದು ಚಿನ್ನ ಸಿಕ್ಕಂತಾಗಿದೆ. ಶ್ರೀಮಂತಿಕೆ ಹೊಂದೋದು, ಆಸ್ತಿ ಹೊಂದೋದು ಪ್ರಾಬ್ಲಮ್ ಅಲ್ವೇ ಅಲ್ಲ. ಲೀಗಲ್ ಆಗಿ ಚಿನ್ನ ಎಷ್ಟಾದರೂ ತಗೊಂಡಿಟ್ಕೋಬೋದು, ನಿಮ್ಮ ಇಷ್ಟ, ಅಥವಾ ಆಸ್ತಿಯನ್ನು ಸಂಪಾದಿಸ್ಬೋದು. ಆದರೆ ಇಲ್ಲಿ ಕಳ್ಳಾಟ ಆಡಿದ್ದಾರೆ ಅನ್ನೋದೇ, ಕದ್ದು ಮುಚ್ಚಿ ತಗೊಂಡ್ಬರ್ತಾ ಇದ್ರು ಅನ್ನೋದೇ ಇಂಪಾರ್ಟೆಂಟ್ ವಿಚಾರ. ಹೇಗೆ ಸಿಕ್ಕಿಬಿದ್ರು? ಪೊಲೀಸರಿಗೆ ಮೊದಲೇ ಮಾಹಿತಿ ಇತ್ತ? ರನ್ಯಾ ತಗಲಾಕೊಂಡಿದ್ದು ಹೇಗೆ? ಡೈರೆಕ್ಟರೇಟ್ ಆಫ್ ರೆವಿನ್ಯೂ ಇಂಟೆಲಿಜೆನ್ಸ್ ಅಥವಾ ಕಂದಾಯ ಗುಪ್ತಚರ ನಿರ್ದೇಶನಾಲಯ ಹಲವು ದಿನಗಳಿಂದ ರನ್ಯಾ ರಾವ್ ಮೇಲೆ ಕಣ್ಣಿಟ್ಟಿತ್ತು.
ಪತಿ ಜತಿನ್ ಹುಕ್ಕೇರಿಯೊಂದಿಗೆ ಬ್ಯಾಕ್ ಟು ಬ್ಯಾಕ್ ಫಾರಿನ್ ಟ್ರಿಪ್ ಮಾಡ್ತಾ ಇದ್ರು. ಒಂದೆರಡು ಸಲ ಅಲ್ಲ, ಕಳೆದ 1 ವರ್ಷದಲ್ಲಿ ದುಬೈ ಒಂದಕ್ಕೆ ಸುಮಾರು 30 ಸಲ ಹೋಗಿ ಬಂದಿರೋ ರಿಪೋರ್ಟ್ಸ್ ಇವೆ. ಈ ಪೈಕಿ ಕಳೆದ 15 ದಿನಗಳಲ್ಲಿ 4 ಸಲ ಹೋಗಿ ಬಂದಿದ್ದಾರೆ. ಬರೀ ದುಬೈ ಆಗಿದ್ರೆ ಅಲ್ಲೇನೋ ಬಿಸ್ನೆಸ್ ಇರ್ಬೋದೇನೋ ಅಂತ ಅನ್ಕೋಬಹುದಾಗಿತ್ತು. ಆದರೆ 45ಕ್ಕೂ ಅಧಿಕ ರಾಷ್ಟ್ರಗಳಿಗೆ ರನ್ಯಾ ಟ್ರಾವೆಲ್ ಮಾಡಿದ್ದಾರೆ. ಈ ವೇಳೆ ತನಿಖೆ ನಡೆಸಿ ನೋಡಿದಾಗ ದುಬೈನಲ್ಲಿ ಯಾವ ಬಿಸ್ನೆಸ್ ಇಲ್ಲ, ಇವ್ರದ್ದು ಯಾವ ಸಂಬಂಧಿಕರು ಇಲ್ಲ. ಟ್ರಿಪ್ಗೆ ಯಾರಾದರೂ ಇಷ್ಟೊಂದು ಸಲ ಹೋಗ್ತಾರಾ ಅನ್ನೋ ಡೌಟ್ ಬಂದಿದೆ. ಟೂರಿಸ್ಟ್ ವೀಸಾ ತಗೊಳ್ಳೋದು, ದುಬೈಗೆ ಹಾರೋದು ಮಾಡಿದ್ದಾರೆ ಇವರು. ಎಷ್ಟೋ ಸಲ ಹೋದ ಮರುದಿನವೇ ವಾಪಸ್ ಆಗಿರೋ ಮಾಹಿತಿ ಇದೆ. ಟೂರಿಸ್ಟ್ ವರ್ಷಕ್ಕೊಂದ್ಸಲಿ ಹೋಗ್ತಾರಾ, 2 ಸಲ ಹೋಗ್ತಾರಾ, ಜೀವನದಲ್ಲಿ 3 ಸಲ ಹೋಗ್ತಾರ ಒಂದೇ ಪ್ಲೇಸಿಗೆ, ಆಮೇಲೆ ಯಾರು ಮತ್ತೆ ಹೋಗ್ತಾರ. ಜೊತೆಗೆ ಹೋದರೆ ಕನಿಷ್ಠ 4-5 ದಿನ ಆದರೂ ಆ ಕಡೆ ನೋಡ್ಕೊಂಡಾದ್ರೂ ಬರ್ತಾ ಇರ್ತಾನೆ. ರನ್ಯಾ ಅದೇನು ಮಾಡೇ ಇಲ್ಲ. ಇದೇ ಕಾರಣಕ್ಕೆ ರೆವಿನ್ಯೂ ಇಂಟೆಲಿಜೆನ್ಸ್ ಅಧಿಕಾರಿಗಳಿಗೆ ಡೌಟ್ಸ್ ಇತ್ತು. ಕಳೆದ ಸೋಮವಾರ ಕೂಡ ರನ್ಯಾ ಹೀಗೆ ದುಬೈನಿಂದ ಹಾರಿ ಬಂದಾಗ ಬಲೆ ಹಿಡ್ಕೊಂಡು ಕೂತಿದ್ದ DRI ಅಧಿಕಾರಿಗಳು ಕ್ಯಾಚ್ ಮಾಡಿಬಿಟ್ಟಿದ್ದಾರೆ. ಆಫೀಸರ್ಗೆ ಆವಾಜ್ ಹಾಕಿ ತಪ್ಪಿಸಿಕೊಳ್ತಾ ಇದ್ದ ರನ್ಯಾ 2 ವಾರಗಳ ಹಿಂದೆ ಕೂಡ ರನ್ಯಾ ದುಬೈಗೆ ಹೋಗಿ ಬಂದಿದ್ದಾಗ ತಪಾಸಣೆ ವೇಳೆ ಕಸ್ಟಮ್ಸ್ ಅಧಿಕಾರಿಗಳೊಂದಿಗೆ ಜಗಳ ಮಾಡಿಕೊಂಡಿದ್ರು. ನಾನು DGP ಪುತ್ರಿ, ನನ್ನ ಯಾಕೆ ಚೆಕ್ ಮಾಡ್ತೀರಾ, ಪೊಲೀಸ್ ಮಗಳು ಅಂತ ತಪಾಸಣೆಗೆ ಒಳಗಾಗದೆ ಬರ್ತಾ ಇದ್ರಂತೆ. ಏರ್ಪೋರ್ಟ್ನಲ್ಲಿ ಅವ್ರನ್ನ ರಿಸೀವ್ ಮಾಡಿಕೊಂಡು ತಪಾಸಣೆ ತಪ್ಪಿಸಿ ಜೋಪಾನವಾಗಿ ಕರ್ಕೊಂಡು ಬರೋಕು ಒಬ್ರು ಪೊಲೀಸ್ ನೇಮಕ ಆಗಿದ್ರು. ಏರ್ಪೋರ್ಟ್ ಪೊಲೀಸ್ ಸ್ಟೇಷನ್ ಹೆಡ್ ಕಾನ್ಸ್ಟೇಬಲ್ ಬಸವರಾಜು ಅನ್ನೋರು ಇವ್ರನ್ನ ಎಸ್ಕಾರ್ಟ್ ಮಾಡ್ತಾ ಇದ್ರು, ಸೇಫ್ ಆಗಿ ತಂದು ಹಚ್ಚಿಸ್ತಾ ಇದ್ರು ಗಾಡಿಗೆ ಅಂತ ಆರೋಪ. ಈಗ ಅವರು ಕೂಡ ಕಸ್ಟಮ್ಸ್ ಅಧಿಕಾರಿಗಳ ಹತ್ರ ಹೋಗಿ ಇವ್ರು ಯಾರು ಗೊತ್ತಾ, DGP ರಾಮಚಂದ್ರ ರಾವ್ ಅವರ ಮಗಳು, ಬಿಡಿ ಸುಮ್ಮನೆ ಅಂತ ಹೇಳ್ತಾ ಇದ್ರಂತೆ. ಅಧಿಕಾರಿಗಳು ಕಾನ್ಸ್ಟೇಬಲ್ ಬಸವರಾಜು ಅವ್ರನ್ನ ಕೂಡ ಅರೆಸ್ಟ್ ಮಾಡಿ ಈಗ ಅವರಿಂದಲೂ ಹೇಳಿಕೆಗಳನ್ನ ಪಡೆದಿದ್ದಾರೆ. ಪ್ರತಿಷ್ಠಿತ ಜ್ಯುವೆಲರಿಗೆ ಚಿನ್ನ, ರನ್ಯಾ ಹಿಂದೆ ಪ್ರಬಲ ರಾಜಕಾರಣಿ. ರನ್ಯಾ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ದ ಪ್ರತಿ ಕೆಜಿ ಚಿನ್ನಕ್ಕೆ 1 ಲಕ್ಷ ಕಮಿಷನ್ ಪಡೆದಿರೋ ರಿಪೋರ್ಟ್ಸ್ ಇವೆ. ಒಂದೊಂದು ಟ್ರಿಪ್ನಲ್ಲಿ 12-13 ಕೆಜಿ ಚಿನ್ನ ತಂದ್ರೆ 12-13 ಲಕ್ಷ ರೂಪಾಯಿ ಸಿಗ್ತಾ ಇತ್ತು. ಇಲ್ಲಿ ಕಂಪೇರ್ ಮಾಡಿದ್ರೆ ಅಲ್ಲಿ ಚಿನ್ನ ಕಮ್ಮಿ, ಟ್ಯಾಕ್ಸ್ ಇಲ್ಲ. ಅದನ್ನ ಕಳ್ಳ ಸಾಗಾಣಿಕೆ ಮಾಡಿ ತಗೊಂಡ್ಬಂದಾಗ ಇಲ್ಲಿ ಚೀಪ್ ರೇಟಿಗೆ ಚಿನ್ನ ಸಿಕ್ದಂಗಾಯ್ತಲ್ಲ ಭಾರತದ ಬೆಲೆ ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ರ ಅಂತ ತನಿಖೆ ನಡೀತಾ ಇದೆ. ಪ್ರತಿಷ್ಠಿತ ಆಭರಣ ಅಂಗಡಿಯೊಂದಕ್ಕೆ ಈ ರೀತಿ ಕಳ್ಳ ಸಾಗಾಣಿಕೆ ಮಾಡಿ ತಂದು ಕೊಡ್ತಾ ಇದ್ರು ಅನ್ನೋದು ಕೂಡ ತನಿಖೆಯಿಂದ ಬಹಿರಂಗ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಅಂದಹಾಗೆ ಇಂಡಿಯನ್ ಕಸ್ಟಮ್ಸ್ ಆಕ್ಟ್ 1962 ಪ್ರಕಾರ ಮಹಿಳೆಯೊಬ್ಬರು ಗರಿಷ್ಠ 40 ಗ್ರಾಂ ಅಥವಾ 1 ಲಕ್ಷ ಬೆಲೆಯ ಚಿನ್ನ ತಗೊಂಡ್ಬರಬಹುದು. ಅದಕ್ಕಿಂತ ಹೆಚ್ಚು ಚಿನ್ನ ತರಬೇಕಾದ್ರೆ 12.5% ಕಸ್ಟಮ್ಸ್ ಡ್ಯೂಟಿ, 1.25% ಸೋಷಿಯಲ್ ವೆಲ್ಫೇರ್ ಸರ್ಚಾರ್ಜ್ ಅಂತ ನಾನಾ ರೀತಿ ಸುಂಕ ಪೇ ಮಾಡಬೇಕಾಗತ್ತೆ. ಅಲ್ಲದೆ ಆಭರಣ ಅಂಗಡಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಚಿನ್ನದ ಆಮದಿಗೆ 6% ಇಂಪೋರ್ಟ್ ಡ್ಯೂಟಿ ಕಟ್ಟಬೇಕಾಗತ್ತೆ. ಹೀಗಾಗಿ ಇದನ್ನು ತಪ್ಪಿಸೋಕೆ, ತೆರಿಗೆ ವಂಚನೆ ಮಾಡೋಕೆ ರನ್ಯಾ ಅಪಾರ್ಟ್ಮೆಂಟ್ ಇದ್ದ ಲ್ಯಾವೆಲೆ ರೋಡ್ನ ಪ್ರತಿಷ್ಠಿತ ಆಭರಣ ಮಳಿಗೆಯೊಂದು ಈ ರೀತಿ ಇವ್ರ ಹತ್ರ ತರಿಸ್ತಾ ಇದ್ರು ಅಂತ ಹೇಳಲಾಗ್ತಿದೆ. ಜೊತೆಗೆ ಈ ಚಿನ್ನದ ದಂಧೆ ಹಿಂದೆ ಪ್ರಬಲ ರಾಜಕಾರಣಿಯ ಹಸ್ತಕ್ಷೇಪ ಇರೋ ಬಗ್ಗೆ ಕೂಡ ಮಾಹಿತಿ ಬರ್ತಾ ಇದೆ. ಆ ರಾಜಕಾರಣಿ ಅಣತಿಯ ಮೇರೆಗೆ ರನ್ಯಾ ಚಿನ್ನ ಕಳ್ಳ ಸಾಗಾಣಿಕೆ ಮಾಡ್ತಾ ಇದ್ರು ಅಂತ ತನಿಖೆಯಲ್ಲಿ ಹೊರಗೆ ಬರ್ತಾ ಇದೆ. ಆದರೆ ಸದ್ಯ ಆ ರಾಜಕಾರಣಿ ಯಾರು ಅನ್ನೋದನ್ನ ಇನ್ನೂ ಬಹಿರಂಗಪಡಿಸಿಲ್ಲ. ನಮ್ಮ ತಲೆ ತಗ್ಗಿಸೋ ಕೆಲಸ, ಅಂತರ ಕಾಯ್ಕೊಂಡ ಪೊಲೀಸ್ ತಂದೆ. ಈ ಕೃತ್ಯ ಬೆಳಕಿಗೆ ಬರ್ತಾ ಇದ್ದ ಹಾಗೆ ಖುದ್ದು ರನ್ಯಾ ಸಾಕು ತಂದೆ DGP ರಾಮಚಂದ್ರ ರಾವ್ ಮಗಳ ಚಟುವಟಿಕೆಯಲ್ಲಿ ನಮ್ಮದೇನು ಪಾತ್ರ ಇಲ್ಲ ಅಂತ ಅಂತರ ಕಾಯ್ದುಕೊಂಡಿದ್ದಾರೆ. 4 ತಿಂಗಳ ಹಿಂದೆ ಮದುವೆ ಆದಾಗಿನಿಂದ ಆಕೆ ನಮ್ಮ ಮನೆಗೇನೆ ಬಂದಿಲ್ಲ. ಮಗಳು ಅಳಿಯನ ವ್ಯವಹಾರಗಳ ಬಗ್ಗೆ ನಮಗ್ ಮಾಹಿತಿ ಇಲ್ಲ. ವಿಚಾರ ಕೇಳಿ ನನಗೂ ಶಾಕ್ ಆಯಿತು, ಮನಸ್ಸಿಗೆ ನೋವಾಗಿದೆ. ಈ ಘಟನೆಯಿಂದ ನಮ್ಮ ಕುಟುಂಬದ ಭವಿಷ್ಯಕ್ಕೆ, ಪ್ರತಿಷ್ಠೆಗೆ ಕಳಂಕ ಬಂದಿದೆ. ಇದನ್ನು ಫೇಸ್ ಮಾಡೋಕೆ ಕಷ್ಟಪಡ್ತಾ ಇದ್ದೀವಿ. ಕಾನೂನಲ್ಲಿ ಏನಾಗಬೇಕು ಅಂತಿದೆಯೋ ಅದೇ ಆಗಲಿ. ರನ್ಯಾ ಕಾನೂನು ಉಲ್ಲಂಘಿಸಿದರೆ ಕ್ರಮ ಆಗಲಿ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ತಲೆ ತಗ್ಗಿಸೋ ಕೆಲಸ ಮಾಡಿದ್ದಾಳೆ ಅಂತ ಖುದ್ದು ತಂದೆನೇ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನನ್ನ ವೃತ್ತಿ ಜೀವನದಲ್ಲಿ ಕಪ್ಪು ಚುಕ್ಕೆನೇ ಇರಲಿಲ್ಲ, ಕೆಲಸದಲ್ಲಿ ಪ್ರಾಮಾಣಿಕನಾಗಿದ್ದೆ ಅಂತ ಹೇಳಿದ್ದಾರೆ. ಆದರೆ ಕೊನೆ ಮಾತಿನ ಬಗ್ಗೆ ಸ್ವಲ್ಪ ಕೇರ್ಫುಲ್ ಆಗಿ ತಗೋಬೇಕು. ಯಾಕೆ ಅಂತ ಹೇಳ್ತೀವಿ ನೋಡಿ. ತಂದೆ ಕೂಡ ಹವಾಲಾ ಆರೋಪಿನ. ಒಂದಲ್ಲ ಸಾಕಷ್ಟು ಆರೋಪಗಳು ಈ ಹಿಂದೆ DGP ರಾಮಚಂದ್ರ ರಾವ್ ಮೇಲೆ ಬಂದಿದ್ವು. ಆರೋಪಗಳು 2014ರಲ್ಲಿ ದಕ್ಷಿಣ ವಲಯದ IGP ಆಗಿದ್ದ ವೇಳೆ ಹವಾಲಾ ಕೇಸ್ನಲ್ಲಿ ಅಕ್ರಮವಾಗಿ ಹಣವನ್ನು ಟ್ರಾನ್ಸ್ಫರ್ ಮಾಡೋದು, ಅದರಲ್ಲಿ ಇವರ ಹೆಸರು ಕೇಳಿಬಂದಿತ್ತು. ಕೇರಳಕ್ಕೆ ಹೋಗ್ತಾ ಇದ್ದ ಬಸ್ನಲ್ಲಿ 20 ಲಕ್ಷ ರೂಪಾಯಿ ಹವಾಲಾ ದುಡ್ಡು ಸೀಸ್ ಆಗಿತ್ತು. ದಾಖಲೆಗಳಲ್ಲಿರೋದು 20 ಲಕ್ಷ ರೂಪಾಯಿ. ಆದರೆ ಉಳಿದ ಹಣವನ್ನು ಮೈಸೂರಿನ ಯಲವಾಲ ಬಳಿ ಲೂಟಿ ಹೊಡೆಯಲಾಗಿದೆ. ಪೊಲೀಸ್ನವರೇ ಹಣವನ್ನು ಎತ್ಕೊಂಡು ಹೋಗಿದ್ದಾರೆ ಅಂತ ಕೇರಳ ಮೂಲದ ಉದ್ಯಮಿ ಆರೋಪಿಸಿದ್ರು. ಬರೋಬ್ಬರಿ 2.07 ಕೋಟಿ ರೂಪಾಯಿ ಲೂಟಿ ಆಗಿದೆ ಅಂತ ಹೇಳಿದರು. ಈ ಕೇಸ್ ಬಗ್ಗೆ CID ತನಿಖೆಯಾದಾಗ ಒಂದಷ್ಟು ಪೊಲೀಸ್ ಇನ್ಫಾರ್ಮರ್ಗಳು ಅರೆಸ್ಟ್ ಆದರು. ಈ ಪೈಕಿ ರಾಮಚಂದ್ರ ರಾವ್ ಅಂಗರಕ್ಷಕ ಕೂಡ ಇದ್ರು. ಪರಿಣಾಮ ರಾಮಚಂದ್ರ ರಾವ್ರನ್ನ ದಕ್ಷಿಣ ವಲಯದ IGP ಪೋಸ್ಟ್ನಿಂದ ತೆಗೆದು ಪ್ರಧಾನ ಕಚೇರಿಗೆ ವರ್ಗಾವಣೆ ಮಾಡಲಾಗಿತ್ತು.
ಇದಾದ 2 ವರ್ಷಕ್ಕೆ ಮತ್ತೆ ಗ್ಯಾಂಗ್ಸ್ಟರ್ ಧರ್ಮರಾಜ್ ಹಾಗೂ ಗಂಗಾಧರ್ ಚಡಚಣ ಹತ್ಯೆ ಕೇಸಲ್ಲಿ ಸಿಐಡಿ ಇವ್ರನ್ನ ಪ್ರಶ್ನೆ ಮಾಡಿತ್ತು. ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ, ಡಿಆರ್ಐ ಅಧಿಕಾರಿಗಳ ವಶಕ್ಕೆ ರನ್ಯಾ. ಸದ್ಯ ಪ್ರಕರಣ ಆಲಿಸ್ತಾ ಇರೋ ಆರ್ಥಿಕ ಅಪರಾಧಗಳ ವಿಶೇಷ ನ್ಯಾಯಾಲಯ ರನ್ಯಾರನ್ನ 3 ದಿನಗಳ ಡಿಆರ್ಐ ವಶಕ್ಕೆ ನೀಡಿದೆ. ಡಿಆರ್ಐ ಈ ಪ್ರಕರಣವನ್ನ ರಾಷ್ಟ್ರೀಯ ಭದ್ರತೆಗೇನೆ ಅಪಾಯ ಅಂತ ಕರೆದಿದೆ. ಹೀಗಾಗಿ ಹಲವು ಆಯಾಮಗಳಲ್ಲಿ ತನಿಖೆ ನಡೆಸಲಾಗ್ತಾ ಇದೆ. ರನ್ಯಾ ರಾವ್ ತಂದೆ ಕರ್ನಾಟಕ ಪೊಲೀಸ್ ಇಲಾಖೆಯಲ್ಲಿ ಡಿಜಿಪಿ. ರನ್ಯಾ ರಾವ್ ಏರ್ಪೋರ್ಟ್ಗೆ ಬಂದ ಕೂಡಲೇ ಪೊಲೀಸರು ಕೂಡ ಬಂದಿದ್ದಾರೆ ಅಲ್ಲಿಗೆ. ಯಾರು? ಈ ಅಧಿಕಾರಿಗಳು, ರೆವಿನ್ಯೂ ಇಂಟೆಲಿಜೆನ್ಸ್ನವರಲ್ಲ, ಈ ಸ್ಟೇಟ್ ಪೊಲೀಸ್ನವರು ಕೂಡ ಹೋಗಿದ್ದಾರೆ. ಹೀಗಾಗಿ ಹಿರಿಯ ಪೊಲೀಸ್ ಅಧಿಕಾರಿಗೆ ಪ್ರಕರಣದ ಸುತ್ತ ಸಂಬಂಧ ಇದೆಯಾ? ರನ್ಯಾ ರಾವ್ ಒಂದಲ್ಲ ಎರಡಲ್ಲ ಬರೋಬ್ಬರಿ 14.58 kg ಚಿನ್ನವನ್ನು ತಗೊಂಬಂದಿರೋದು. ಇದು ನೋಡ್ತಾ ಇದ್ರೆ ರನ್ಯಾ ರಾವ್ ಒಬ್ಬರೇದೇನು ಮಾಡಿದಾರಾ ಅಥವಾ ಇನ್ಯಾರಾದರೂ ಸೇರ್ಕೊಂಡಿದಾರಾ? ಗ್ರೂಪ್ ಇದೆಯಾ? ಸಿಂಡಿಕೇಟ್ ಇದೆಯಾ? ರನ್ಯಾ ರಾವ್ ಆತ್ಮವಿಶ್ವಾಸ ನೋಡಿದ್ರೆ ಇದು ಮೊದಲ ಸಲ ಥರ ಕಾಣಿಸ್ತಾ ಇಲ್ಲ. ರನ್ಯಾ ಡಿಆರ್ಐ ಅಧಿಕಾರಿಗಳ ಕೈಗೆ ಸಿಕ್ಕ ಕೂಡಲೇ ನಾನು ಡಿಜಿಪಿ ಮಗಳು, ಇಲ್ಲೇ ಪೊಲೀಸರು ಬರ್ತಾರೆ ಈಗ ನೋಡಿ ಅಂತ ಹೇಳಿದ್ರಂತೆ. ಅದರಂತೆ ಪೊಲೀಸರು ಕೂಡ ಸ್ಥಳಕ್ಕೆ ಬಂದಿದ್ರು. ಇದನ್ನು ನೋಡ್ತಾ ಇದ್ರೆ ಇದು ಮೊದಲ ಸಲದಂಗೆ ಕಾಣಿಸ್ತಾ ಇಲ್ಲ. ಹೇಗೆ ರನ್ಯಾ ರಾವ್ ಸುತ್ತ ಹಲವು ಅನುಮಾನಗಳಿವೆ. ಇದೆಲ್ಲದಕ್ಕೂ ಡಿಆರ್ಐ ಅಧಿಕಾರಿಗಳು ಉತ್ತರವನ್ನು ಹುಡುಕಬೇಕೀಗ. ಪ್ರೋಟೋಕಾಲೇ ಚೇಂಜ್ ಮಾಡಿದ ಸರ್ಕಾರ. ಏನೋ ಇದೆಲ್ಲದರ ಮಧ್ಯೆ ಕರ್ನಾಟಕ ಸರ್ಕಾರ ಏರ್ಪೋರ್ಟ್ನ SOPನೇ ಚೇಂಜ್ ಮಾಡೋ ನಿರ್ಧಾರಕ್ಕೆ ಬಂದಿದೆ. ರನ್ಯಾ ರಾವ್ ತಾನು ಪೊಲೀಸ್ ಸಂಬಂಧಿ ಅಂತ ಅನ್ಕೊಂಡು ಅದನ್ನೇ ಬಳಸ್ಕೊಂಡು ಸೆಕ್ಯೂರಿಟಿ ಚೆಕ್ಸ್ ಅನ್ನ ಬೈಪಾಸ್ ಮಾಡ್ತಾ ಇದ್ರು. ಅಧಿಕಾರಿಗಳಿಗಿರುವಂಥ ಕೆಲವೊಂದಷ್ಟು ಪ್ರೋಟೋಕಾಲ್ ಸವಲತ್ತು ಅವರ ಮಗಳಾಗಿರೋ ಈಕೆ ಕೂಡ ಅದನ್ನು ಯೂಸ್ ಮಾಡಿಕೊಂಡು ತಪ್ಪಿಸ್ಕೊಳ್ಳೋಕೆ ಬಳಸ್ತಾ ಇದ್ರು ಅನ್ನೋದು ಆರೋಪ. ಪ್ರೋಟೋಕಾಲ್ ಅಧಿಕಾರಿಯೊಬ್ಬರು ಆಕೆಯನ್ನ ವಿಮಾನ ನಿಲ್ದಾಣದಿಂದ ಹೊರಗೆ ಕರ್ಕೊಂಡು ಹೋಗ್ತಾ ಇದ್ರು. ಆ ಮೂಲಕ ಆಕೆಯ ದೈಹಿಕ ತಪಾಸಣೆ ತಪ್ಪಿಸ್ತಾ ಇದ್ರು. ಅದರೊಂದಿಗೆ ಸರ್ಕಾರಿ ವಾಹನ ಆಕೆಯನ್ನ ಕರ್ಕೊಂಡು ಹೋಗ್ತಾ ಇತ್ತು. ಇದರಿಂದಾಗಿ ಯಾವುದೇ ರಸ್ತೆ ತಪಾಸಣೆಗಳಿಂದ ಕೂಡ ರನ್ಯಾ ಬಚಾವಾಗ್ತಾ ಇದ್ರು. ಹೀಗಾಗಿ ಈಗ ರಾಜ್ಯ ಗೃಹ ಸಚಿವ ಜಿ ಪರಮೇಶ್ವರ್ ಈ ಪ್ರೋಟೋಕಾಲ್ಗಳನ್ನು ಮರುಪರಿಶೀಲನೆ ಮಾಡಿ ಅಂತ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣಾ ಇಲಾಖೆ DPARಗೆ ಸೂಚಿಸಿದ್ದಾರೆ. ಆದರೆ ಫಸ್ಟ್ ಆಫ್ ಆಲ್ ಅಧಿಕಾರಿಗಳಿಗೆ ಮತ್ತು ಪೊಲಿಟಿಷಿಯನ್ಸ್ಗೆ ಎಷ್ಟೊಂದು ವಿಶೇಷ ಸವಲತ್ತು. ಸಡನ್ನಾಗಿ ಪೊಲೀಸರು ಉದ್ದಕ್ಕೂ ಅಲ್ಲಿಂದ ಕಿಲೋಮೀಟರ್ ಗಟ್ಟಲೆ ರೋಡಿಗೆ ಬೆನ್ ಮಾಡ್ಕೊಂಡು ನಿಂತ್ಕೋಬೇಕಂತೆ. ಇವ್ರು ರಾಜರ ಥರ ಕೊಯ್ಯೋ 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 ಅಂತ ಸೌಂಡ್ ಹಾಕ್ಕೊಂಡು 8 ವೆಹಿಕಲ್ಗಳು ಹೋಗ್ಬೇಕಂತೆ. ಝೀರೋ ಟ್ರಾಫಿಕ್ ಅಂತೆ. ಯಾಕೆ ಬೇಕು ಸ್ವಾಮಿ VVIP ಕಲ್ಚರ್ ನಿಮಗೆ? ಜನ ಟ್ರಾಫಿಕಲ್ಲಿ ಸಾಯಬೇಕು. ಪೀಕ್ ಅವರ್ಸಲ್ಲೂ ಕೂಡ ನಿಂತ್ಕೊಂಡು ಹಾರು ನೋಡ್ದು ಪೊಲೀಸರ ಜೊತೆ ಜಗಳ ಆಡಬೇಕು. ಯಾಕೆ ಬೇಕಿವೆಲ್ಲ? ನೀವು ಸಾಮಾನ್ಯ ಜನರು ತಾನೆ. ನಾವು ತೆರಿಗೆ ಕಟ್ಟೋ ದುಡ್ಡಲ್ಲಿ, ಜನಸಾಮಾನ್ಯರೆಲ್ಲ ತೆರಿಗೆ ಕಟ್ಟೋ ದುಡ್ಡಲ್ಲಿ ತಾನೇ ನಿಮಗೆ ಸಂಬಳ ಕೊಟ್ಟಿರೋದು, ನಿಮ್ಮನ್ನಲ್ಲಿ ಕೆಲಸಕ್ಕೆ ಇಟ್ಟಿರೋದು. ರಾಜರ ಥರ ಯಾಕೆ ಬಿಹೇವ್ ಮಾಡ್ತೀರಿ? ಟ್ರಾಫಿಕ್ ನೀವು ಫೇಸೇ ಮಾಡಿಲ್ಲ ಅಂದರೆ ನಿಮಗೆ ಹೆಂಗೆ ಕಷ್ಟ ಗೊತ್ತಾಗುತ್ತೆ? ಮೀಟಿಂಗ್ ಅಂತ ಹೇಳ್ತೀರಿ. ಮೀಟಿಂಗ್ ಇದ್ದರೆ ನೀವು ನಿಮ್ಮ ಮೂವಿಂಗ್ ಆ ವೆಹಿಕಲ್ಗಳಲ್ಲೇ ಆಫೀಸ್ನ ಸೆಟಪ್ ಮಾಡ್ಕೋಬೋದು, ಅಥವಾ 1 ಗಂಟೆ ಬೇಗ ಹೊರಡ್ಬೋದು, ಹೆಲಿಕಾಪ್ಟರ್ ಯೂಸ್ ಮಾಡ್ಬೋದು, ಅಥವಾ ನೀವಿರೋ ಜಾಗಕ್ಕೇ ಮೀಟ್ ಆಗೋರನ್ನ ಕರ್ಸ್ಕೋಬೋದು, ಅಥವಾ ಅರ್ಲಿ ಪ್ಲಾನಿಂಗ್ ಮಾಡ್ಕೊಂಡು ಹೋಗ್ಬೋದು. ಬಹಳ ಇವೆಲ್ಲ ಪ್ರಾಬ್ಲಮ್ಯಾಟಿಕ್ ಇದು ಡೆಮೋಕ್ರಸಿಗೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಸ್ನೇಹಿತರೆ ಕಾಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.